ನನ್ನ ಹುಟ್ಟುಹಬ್ಬವನ್ನು ಎಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡಿದ್ರು. ಏನು ನನ್ನ ಭಾರತೀಯ ಜನತಾ ಪಕ್ಷದ ಪರಿವಾರ, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ನನ್ನ ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೊಸೆನೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ಬಿಜೆಪಿ ಗ್ರಾಮಾಂತರ ಮಂಡಳದ ಮಾಜಿ ಅಧ್ಯಕ್ಷರಾದ ನೊಸೆನೂರು ರಾಜಶೇಖರ ರೆಡ್ಡಿರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ, ಸ್ನೇಹಿತರ ಮತ್ತು ಕುಟುಂಬದ ಸದಸ್ಯರು ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಸ್ನೇಹಿತರು ನೊಸೆನೂರು ರಾಜಶೇಖರ ರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು, ಅಭಿಮಾನಿಗಳು, ಸ್ನೇಹಿತರು, ಗ್ರಾಮಸ್ಥರು ಭಾಗವಹಿಸಿದರು.
ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಪರಿವಾರದ ನನ್ನ ಎಲ್ಲ ಸಹೋದರರು, ನಮ್ಮ ಹಿತೈಷಿಗಳು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಎಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡಿದ್ರು. ಏನು ನನ್ನ ಭಾರತೀಯ ಜನತಾ ಪಕ್ಷದ ಪರಿವಾರ ಇವತ್ತು ಈ ಭಾಗದಲ್ಲಿ ನನ್ನ ಶ್ರಮವನ್ನು ಗುರುತಿಸಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ನನ್ನ ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರೂ ನನಗೆ ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸ್ನೇಹಿತರಾದ ನಮ್ಮ ಆತ್ಮೀಯರು, ನಾವು ಸುಮಾರು ವರ್ಷಗಳಿಂದ ಗೆಳೆತನದಲ್ಲಿ ವಿಶ್ವಾಸದಿಂದ ಒಂದು ರಾಜಕೀಯವಾಗಿ ನನ್ನ ಈ ಮಟ್ಟಕ್ಕೆ ಬೆಳೆಸಿರೋದರಿಂದ ನಮ್ಮ ರಾಜಶೇಖರ ರೆಡ್ಡಿಯವರೇ, ಅವರಿಗೆ ಈ ಸಂದರ್ಭದಲ್ಲಿ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಐಶ್ವರ್ಯ, ಆರೋಗ್ಯ ಕೊಟ್ಟು ಮತ್ತು ಇನ್ನೂ ಉತ್ತಮ ಸ್ಥಾನಕ್ಕೆ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗುರುಗಳು, ನನ್ನ ಮಾರ್ಗದರ್ಶಕರಾದ ನಮ್ಮ ಮಂಡಳದ ಮಾಜಿ ಅಧ್ಯಕ್ಷರು ಹಾಗೂ ಆನೇಕಲ್ ಯೋಜನಾ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರಾದ ರಾಜಶೇಖರ ರೆಡ್ಡಿಯನ್ನವರಿಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಮತ್ತಷ್ಟು ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪರಿವಾರ ಪರವಾಗಿ ನಾವು ಕೋರಿಕೊಳ್ಳುತ್ತೇವೆ. ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ ರೆಡ್ಡಿ ಸರ್ ಅವರಿಗೆ 51ನೇ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಎಲ್ಲ ಪರಿವಾರದವರ ಪರವಾಗಿ, ಎಲ್ಲ ಕಾರ್ಯಕರ್ತರ ಪರವಾಗಿ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ, ಎಲ್ಲ ನಾಡಿನ ಅವರ ಅಭಿಮಾನಿಗಳ ಪರವಾಗಿ ಅನಂತ ಇನ್ನೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ನಾಯಕರಂದರೆ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟವರು ನಮ್ಮ ರಾಜಶೇಖರ ರೆಡ್ಡಿ ಸರ್ ಅವರು. ಯಾಕಂತಂದರೆ ಈಗಿನ ಕಾಲದಲ್ಲಿ ಅವರ ಘನತೆಗೆ ತಕ್ಕಂಗೆ ಇವತ್ತು ಅವರು ಯಾವುದೇ 5 ಸ್ಟಾರ್ ಹೋಟೆಲ್ಗಳು ಅಥವಾ ಅದಕ್ಕಿಂತ ಮಿಗಿಲಾಗಿ ಅಥವಾ ಯಾವುದೋ ಔಟ್ ಆಫ್ ಕಂಟ್ರಿಲಿ, ಫಾರಿನ್ ಕಂಟ್ರಿಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂಥ ಒಂದು ಹಿರಿಮೆ ಅವರಲ್ಲಿತ್ತು. ಆದರೆ ಅವ್ರು ಯಾವುದನ್ನು ಅಪೇಕ್ಷೆ ಪಡದೆ ಇವತ್ತು ನಮಗೆ ನಮ್ಮ ಅನುಭವದಲ್ಲಿ, ಈ ಇಷ್ಟು ವರ್ಷದ ನಮ್ಮ ಅನುಭವದಲ್ಲಿ ಒಬ್ಬ ನಾಯಕನನ್ನು ಹೇಗೆ ನೋಡಿದ್ದೀವಿ ಅಂತಂದರೆ, ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ನಾವು ಅವರ ಒಂದು ಸಾಧಾರಣ ವ್ಯಕ್ತಿತ್ವದ ಒಂದು ಸಾಧಾರಣ ವ್ಯಕ್ತಿತ್ವ ಹಾಗೂ ಅಸಾಧಾರಣ ಅವರ ಒಂದು ಮನಸ್ಸು ಹೇಗಿದೆ ಅಂತಂದರೆ, ಸುಮಾರು ಬೆಳಿಗ್ಗೆ ಒಂದು 7:30ರಿಂದ ಅವ್ರ ಜೊತೆಗಿದ್ದೀವಿ. ಯಾಕಂತಂದರೆ ಇವತ್ತು 7:30ರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಹರ್ಷೋದ್ಗಾರದಿಂದ ಒಂದು ಹುಟ್ಟುಹಬ್ಬ ಶುರುವಾಗಿ ಅನಾಥಾಶ್ರಮಕ್ಕೆ ನಾವೆಲ್ಲ ಹೋದ್ವಿ. ಅಲ್ಲಿ ಏನಾಗಿತ್ತು ಅಂದರೆ ಸುಮಾರು 350ಕ್ಕಿಂತ ಹೆಚ್ಚು ಜನ ಆ ನಿರಾಶ್ರಿತರಿದ್ದರು. ಆ ನಿರಾಶ್ರಿತರಲ್ಲಿ ಇವತ್ತು ಹೆಂಗಿತ್ತು ಅಂತಂದರೆ, ಯಾವುದೋ ಅವ್ರ ಕುಟುಂಬದವರೇ ಬಂದು ಅವ್ರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ ಅನ್ನೋ ಖುಷಿ ಅವರಲ್ಲಿತ್ತು. ಯಾಕಂತಂದರೆ ಇವತ್ತು ಅವ್ರ ಕುಟುಂಬದವರು ಅವ್ರನ್ನ ಕೈ ಬಿಟ್ಟಿರ್ಬೋದು, ಆದರೆ ನಮ್ಮ ರಾಜಶೇಖರ ರೆಡ್ಡಿ ಸರ್ ಅವರು ಇದೇ ನಮ್ಮ ಕುಟುಂಬ ಅಂತ ತಿಳ್ಕೊಂಡು ಇವತ್ತು ಅವ್ರ ಜೊತೆಲಿ ಹೋಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಇಂಥ ಸರಳತೆ, ಇಂಥ ಅಸಾಧಾರಣ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಗಿದ್ದಾರೆ ಅಂತಂದರೆ ಅದು ನಮ್ಮೆಲ್ಲರ ಹೆಮ್ಮೆ. ಅಷ್ಟೇ ಅಲ್ಲದೆ ಇವತ್ತು ಆ 350 ಜನ ಏನಿದ್ರು ಅದು 350 ಕೋಟಿ ಜನರ ಆಶೀರ್ವಾದ ಇದ್ದಂಗಿತ್ತು. ಯಾಕಂತಂದರೆ ಇವತ್ತು ನಾವು ಎಲ್ಲೇ ಒಂದು ಸಾಧಾರಣವಾಗಿ ಸಿಹಿ ಹಂಚಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೋಬೋದು. ಇವತ್ತು ಅಲ್ಲಿ ಇದ್ದಿರ್ತಕ್ಕಂಥ ಒಂದು 350 ಜನ ನಿರಾಶ್ರಿತರಿಗೆ ಎಲ್ರಿಗೂ ಇವತ್ತು ಅವ್ರು ಕೇಕ್ ಏನು ಮಾಡ್ತಾರೆ, ಒಂದು ಪ್ರೋಟೋಕಾಲ್ಗೋಸ್ಕರ ಅಥವಾ ಒಂದು ಸಾಧಾರಣವಾಗಿ ಕೇಕ್ ಕಟ್ ಮಾಡಿ ಸಿಹಿಯನ್ನು ಹಂಚ್ಬೋದು. ಇವತ್ತು ಅವರು ಅಲ್ಲಿ ಇದ್ದಿರ್ತಕ್ಕಂಥ ಎಲ್ಲ 350 ಜನರಿಗೂ ಸಹ ಕೇಕ್ ಕಟ್ ಮಾಡಿ ಕೇಕನ್ನು ಹಂಚಿ ಹಾಗೂ ಅನ್ನ ಸಂತರ್ಪಣೆಯನ್ನು ಮಾಡಿದರು. ಇವತ್ತೊಂದು ಆ ಖುಷಿಯನ್ನು ಅವ್ರು ಅಲ್ಲಿ ನೋಡಿದಾಗ ನಮ್ಮ ಕಣ್ಣಲ್ಲಿ ಇವತ್ತು ಆನಂದ ಬಾಷ್ಪ ಉಕ್ಕಿ ಹರಿತು. ಇಂಥ ಒಂದು ಅಸಾಧಾರಣ ವ್ಯಕ್ತಿ, ಒಂದು ಸಾಧಾರಣ ಒಂದು ಮನಸ್ಸಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅದಲ್ಲದೆ ನಮಗೆ ನಾಯಕ ಅಂದರೆ ಹೇಗಿರಬೇಕು ಅಂತ ತೋರಿಸ್ಕೊಟ್ಟರು. ನಾಯಕ ಅಂದರೆ ಹೇಗೆ, ಕೀರ್ತಿಯ ವ್ಯಾಮೋಹ ಇಲ್ಲದವರು ಹಾಗೂ ಯಾರೇ ಕಷ್ಟ ಅಂತ ಬಂದರೆ ಅವರ ಕತ್ತಲೆಯನ್ನು ಕಳೆಯುವಂಥ ದೀಪ ಅವರಾಗಿದ್ದಾರೆ. ಹಾಗೂ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಬಲಹೀನರ ಬೆಂಬಲಕ್ಕೆ ಅವ್ರು ನಿಂತಿದ್ದಾರೆ. ಕಾರ್ಯಕರ್ತರನ್ನ ಹೇಗೆ ಬೆಳೆಸಬೇಕು ಹಾಗೂ ಅವ್ರ ಜೊತೆಗಿರೋರನ್ನ ಹೇಗೆ ಬೆಳೆಸಬೇಕು, ತಮ್ಮ ಜೊತೆಗೆ ಕಾರ್ಯಕರ್ತರು ಬೆಳೀಲಿ, ತಮ್ಮ ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಒಂದು ಎಲ್ಲ ವ್ಯಕ್ತಿಗಳು ಬೆಳೀಲಿ ಅಂತಕ್ಕಂಥ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಎಷ್ಟೇ ಕೋಟಿ ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಅಷ್ಟಲ್ಲದೆ ಇವತ್ತು ಸ್ವಲ್ಪ ನಾವು ಹಂಚ್ಕೋಬೇಕು ಅವ್ರ ಹತ್ರ. ಯಾಕಂತಂದರೆ ಇಲ್ಲಿ ಅವರು ಸ್ಥಳೀಯವಾಗಿ ಹೇಗೆ ಗುರುತಿಸ್ಕೊಂಡಿದ್ದಾರೋ ನಿಮಗೆಲ್ರಿಗೂ ಗೊತ್ತಿದೆ. ಆದರೆ ನಾವು ಎಲ್ಲೋ ಬೇರೆ ಬೇರೆ ಕಡೆಯಿಂದ ಬಂದವರು ಇವತ್ತು ನಾವು ಒಂದು ವ್ಯಾಮೋಹಕ್ಕೆ ಒಳಗಾಗಿ ಒಂದು ಜಾಗಗಳನ್ನು ತೊಗೊಂಡು ನಾವು ಮನೆಗಳನ್ನು ಕಟ್ಕೊಂಡಾಗ ನಮಗೆಲ್ಲ ಒಂದು ಖುಷಿ ಇತ್ತು, ಇದು ತುಂಬ ಚೆನ್ನಾಗಿದೆ, ಆಗಿದೆ, ಹೀಗಿದೆ ಅಂತ. ಆದರೆ ಅಲ್ಲಿ ಬಂದು ನಾವು ವಾಸವಾಗಿದ್ದಾಗಲೇ ಗೊತ್ತಾಗಿರೋದು ಇಲ್ಲಿ ಅನೇಕ ಕಷ್ಟಗಳಿದ್ದಾವೆ ಅಂತ. ಅಂಥ ಕಷ್ಟಗಳನ್ನು ಕಳ್ಕೊಳ್ಳೋಕ್ಕೆ ನಾವು ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಎಷ್ಟೇ ಓದೋರು ಇರ್ಬೋದು, ಆದರೆ ಕೆಲವೊಂದು ಕಷ್ಟಗಳಿಗೆ ಒಬ್ಬ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಒಬ್ಬ ನಾಯಕ ಬೇಕು. ಅಂಥ ನಾಯಕತ್ವವನ್ನು ಅವರು ಹೊಂದಿದ್ದಾರೆ. ಇವತ್ತು ನಾವೇನೇ ಕಷ್ಟ ಅಂತ ಬಂದರೂ ನಮ್ಮ ಜೊತೆಗೆ ನಿಂತ್ಕೊಂಡು ಅವರು ನಮ್ಮ ಎಲ್ಲ ಕಷ್ಟಗಳನ್ನು, ನಮ್ಮ ಸಮಸ್ಯೆಗಳನ್ನು ಪರಿಹರಿಸೋದ್ರಲ್ಲಿ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಯಾವುದಾದ್ರು ಒಂದು ಕೆಲಸ ಅಂತ ನಾವು ಅವ್ರ ಹತ್ರ ಹೋದರೆ ಎಲ್ಲರೂ ನಾವು ಹಾಗೆ ಫಾಲೋಅಪ್ ಮಾಡ್ತೀವಿ. ಆದರೆ ಅವರು ಏನಾದ್ರು ಒಂದು ಕೆಲಸ ನಾವು ಹೇಳಿದರೆ ಅವರೇ ಫಾಲೋಅಪ್ ಮಾಡಿ ನಮ್ಮೆಲ್ಲ ಕಷ್ಟಗಳನ್ನು ಇವತ್ತು ಪರಿಹರಿಸ್ಕೊಡ್ತಾ ಇದ್ದಾರೆ.
ಹೀಗೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿ, ದೇವರು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ ಒಂದು ಕವಿಯ ಮಾತಿದೆ, ಎಷ್ಟೇ ಸಂಪಾದನೆಯ ಸಮುದ್ರದ ಸಂಪಾದನೆ ಇದ್ದರೂ ಸಾಲದು ಮನುಜ, ಸಮಯಕ್ಕೆ ಕಷ್ಟಕ್ಕಾಗುವ ಗುರಿ ಹೊಂದಿರಬೇಕು ಅಂತ ಗುರಿ ಹೊಂದಿರತಕ್ಕಂಥ ವ್ಯಕ್ತಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು. ಆ ಬೆನ್ನೆಲುಬಾಗಿ ನಿಲ್ಲುವಂಥ ಶಕ್ತಿ ಎಲ್ಲ ಕಾರ್ಯಕರ್ತರಲ್ಲಿ ಕೊಡಬೇಕು. ಆ ಕಾರ್ಯಕರ್ತರಲ್ಲಿ ಎಲ್ಲ ಶಕ್ತಿಯನ್ನು ಉತ್ಸಾಹವನ್ನು ಅವ್ರು ತುಂಬ್ತಾ ಇದ್ದಾರೆ. ಇನ್ನೂ ಅವ್ರ ಘನತೆ ಅವ್ರ ಉತ್ತುಂಗಕ್ಕೆ ಹೋಗಲಿ, ಇನ್ನೂ ಅನೇಕ ಉನ್ನತ ಸ್ಥಾನಗಳು ಅವ್ರಿಗೆ ದೊರೆಯಲಿ ಅಂತ ಹೇಳ್ತಾ ಮತ್ತೊಂದು ಸಾರಿ ಅವರಿಗೆ 51ನೇ ಹುಟ್ಟುಹಬ್ಬದ ಶುಭಾಶಯನ ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್.